ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಶಿವಣ್ಣ. ಹಾಗೂ ನಮ್ಮ ಪ್ರೇಮ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಜೆ ಸಿ ಬಗ್ಗೆ ಮಾತಾಡೋಕೆ ಮುಂಚೆ ಒಂದು ಶಿವಣ್ಣವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಶಿವಣ್ಣವ್ರ ಫಸ್ಟ್ ಸಿನಿಮಾ ಆನಂದ್ ಮುಖಾಂತರ ಅವರು ಬ್ಯಾನರಲ್ಲಿ ಎಂಟ್ರಿ ಆದೆ. ಆನಂದು ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಸೂಪರ್ ಡೂಪರ್ ಇಟ್ಟು ಶಿವಣ್ಣ ಹ್ಯಾಟ್ರಿಕ್ ಹೀರೋ. ಆವಾಗ ನಾನು ಗಾಂಧಿನಗರದಲ್ಲಿ ಓಡಾಡ್ಬೇಕಾದ್ರೆ ನಾನು ಫೈಟ್ರ್. ಅವಾಗ ಯಾಕಂದರೆ ನಾನು ಹ್ಯಾಟ್ರಿಕ್ ಸ್ಟೆಂಟ್ಮ್ಯಾನು, ಹ್ಯಾಟ್ರಿಕ್ ಸ್ಟೆಂಟ್ಮ್ಯಾನ್ ನಾನು ಅಂತ ಹೇಳ್ಕೊತಾ ಇದ್ದೆ. ಹೆಂಗೆ ಅಂದರೆ ಆನಂದಲ್ಲೂ ನಾನು ಫೈಟ್ರ್ ಮಾಡಿದ್ದೆ, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ. ಸೊ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ಸೊ ಒಂದು ದೊಡ್ಡ ಮನೆ ಸಪೋರ್ಟ್ ನನಗೆ ತುಂಬ ಇದೆ ಆವಾಗಿಂದ ಇಲ್ಲಿವರೆಗೂ. ಅದು ನೆನೆಸ್ತಾ ನಾನು ಜೆ ಸಿ ಬಗ್ಗೆ ಈ ಮಾತು ಶುರು ಮಾಡ್ತೀನಿ. ಜೆ ಸಿಯಲ್ಲಿ ಒಂದು ಪಾತ್ರ ಮಾಡಬೇಕಂತ ನಮ್ಮ ಜಯರಾಮ್ ಡೈರೆಕ್ಟರ್ ಅವರು ನನಗೆ ಕೇಳಿದ್ರು, ಈ ಥರ ಒಂದು ಪಾತ್ರ ಇದೆ ಮಾಸ್ಟರ್, ನೀವು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಂತ. ಒಂದು ರೌಡಿ ಪಾತ್ರ. ಸೊ ನಾನು ಫಸ್ಟ್ ಕೇಳಿದೆ, ನಾನು ಯಾವುದೇ ಪಿಕ್ಚರು ಮಾತಾಡ್ಬೇಕಾದ್ರೆ ಫಸ್ಟು ಪ್ರೊಡ್ಯೂಸರು ಮತ್ತು ಕ್ಯಾಮ್ರಾಮನ್ ಹೆಸರು ಫಸ್ಟ್ ಕೇಳ್ತೀನಿ. ಸರ್ ಪ್ರೊಡ್ಯೂಸರ್ ಯಾರು ಸರ್? ನಮ್ಮ ಡಾಲಿ ಧನಂಜಯರು ಅಂದರು. ಖುಷಿ ಆಗೋದು. ಡಾಲಿ ಅವರು ಫಸ್ಟ್ ಸಿನಿಮಾ ಡೈರೆಕ್ಟರ್ ಸ್ಪೆಷಲಿ ನಾನು ಫಸ್ಟ್ ಫೈಟ್ ಅವ್ರಿಗೆ ನಾನು ಮಾಡಿಸಿದ್ದೆ. ಸೊ ಈ ಥರ ಒಂದು ಬಾಂಧವ್ಯಗಳು. ಅದೇ ಮಾಸ್ಟರ್ ಹಂಗೆ ಇದ್ದೀರಾ, ನಿಮ್ಗೆ ಏಜ್ ಆದಂಗೆ ಕಾಣ್ತಾ ಇಲ್ಲ. ನೋಡಿ ಶಿವಣ್ಣ, ನೋಡಿ ಹೆಂಗಿದೆ ಶಿವಣ್ಣ. ಅಲ್ಲಿ ಅಂಥವ್ರ ಜೊತೆ ನಾವು ಬೆಳೆದಿದ್ದೀವಲ್ಲ, ಸೊ ಜೊತೆಯಲ್ಲಿ ಹಂಗೆ ಶಿವಣ್ಣವ್ರ ಇನ್ಸ್ಪಿರೇಷನ್ ಅಂದ್ಕೊಳ್ಳಿ ಅಷ್ಟೇ. ಸುಮಾರು ಜನ ನನಗೆ ಅಂತಾರೆ, ಒಂದು ಜೋಶಲ್ಲಿ ಅಲ್ಲಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್, ಸ್ಟೆಂಟ್ ಮ್ಯಾನಲ್ಲಿ ಫೈಟ್ ಮಾಸ್ಟರ್ ಅಲ್ಲಿ ನೀವು ಅಂತ ಸುಮಾರು ಜನ ಈಗಲೂ ಹೇಳ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ನನ್ನ ಏಜೇ ಗೊತ್ತಿಲ್ಲ ಈಗಲೂ, ಸುಮಾರು ಜನಕ್ಕೆ. ಸೊ ಎಲ್ಲ ಇನ್ಸ್ಪಿರೇಷನ್ ಅಲ್ಲಿದೆ, ಎದುರ್ಕೋತಾವ್ರೆ. ಸೊ ಹಿಂಗಾಯ್ತು. ಸೊ ಈ ಥರ ಒಂದು ಒಳ್ಳೆ ಪಾತ್ರ ಅಂತ ಹೇಳಿದ್ರು. ಸೊ ಆಮೇಲೆ ಓದೆ ಕತೆ ಎಲ್ಲ ಹೇಳಿದ್ರು, ತುಂಬ ಅದ್ಭುತವಾಗಿತ್ತು ಕತೆ. ಅವ್ರು ಒಂದೇ ಮಾತಂದ್ರು, ಮಾಸ್ಟರ್ ಇಲ್ಲಿವರೆಗೂ ನೀವು ಯಾವುದು ಎಷ್ಟು ಪಾತ್ರಗಳು ಮಾಡಿದ್ದೀರಾ, ಇದರಲ್ಲಿ ಬೇರೆ ರೀತಿಯೇ ನಿಮಗೆ ಒಂದು ಮಾಡಿಸ್ತೀನಿ. ಒಂದು ಅಂಡರ್ ಪ್ಲೇಯಲ್ಲಿ ಇರುತ್ತೆ ಪಾತ್ರ, ಜಾಸ್ತಿ ಕಿರ್ಚೋದು ಅವೆಲ್ಲ ಇರಲ್ಲ. ಒಂಥರ ಮಾತುಗಳು ಡೈಲಾಗ್ ಹೇಳಿದ್ರು ಸೈಲೆಂಟಾಗಿ ಡೈಲಾಗ್ಗಳು ಹೇಳ್ತಾ ಇರ್ತೀರಾ. ಆ ಥರ ಅಂತ ಒಂದು 2-3 ಎಕ್ಸಾಂಪಲ್ ಅವ್ರು ಹೇಳಿದ್ರು. ಭಾಳ ಖುಷಿ ಆಗೋಯ್ತು. ಈ ಥರ ಒಂದು ಎಕ್ಸ್ಪ್ರೆಷನಲ್ಲಿ ಈ ಥರ ಒಂದು ಪಾತ್ರ ನಾನು ಇದುವರೆಗೂ ನಾನು ಮಾಡಿದ್ದೀನಿ. ನಂದೆಲ್ಲ ಈ ಪೊಲೀಸ್ ಪಾತ್ರಗಳು ಜಾಸ್ತಿ, ಈ ರೌಡಿಸಮ್ ಮೂವಿಗಳಲ್ವಾ, ಕಿರ್ಚೋದು ಹೆವಿ ಜಾಸ್ತಿ ಇರುತ್ತೆ, ಅಲ್ಲಿ ಮೆತ್ತಗೆ ಮಾತಾಡೋಕ್ಕಲ್ಲ. ಇದ್ರಲ್ಲಿ ಮಾತ್ರ ಅಂಡರ್ ಪ್ಲೇಸ್ ಸಖತ್ತಾಗಿ ಮಾಡಿದ್ದಾರೆ. ಈ ಪಾತ್ರ ಮಾತ್ರ ತುಂಬಾ ತಗೊಂಡೋಗಿದ್ದಾರೆ ನನ್ನ ಒಂದು ಪಾತ್ರ. ಓವರ್ ಆಲ್ ಜೆ ಸಿ ಅವಲ್ಲೇ ಡೈರೆಕ್ಟ್ ಹೇಳಿದ್ರು, ಅವರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದ್ಭುತವಾದಂಥ ಒಂದು ಡೈರೆಕ್ಷನ್ ಟೀಮ್ ಇದೆ ಅವ್ರ ಜೊತೆ. ಅದ್ಭುತ. ಹೆಂಗೆ ಅಂದರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಕಾಸ್ಟ್ಯೂಮರ್ ಹತ್ರ ಒಬ್ರು ಇರ್ತಾರೆ, ಮೇಕಪ್ ಅವ್ರ ಹತ್ರ ಒಬ್ರು ಇರ್ತಾರೆ, ಪ್ರತಿ ಆರ್ಟಿಸ್ಟ್ ಹತ್ರನೂ ಒಬ್ಬೊಬ್ರು ಇರ್ತಾರೆ. ಇದು ವೈರ್ಲೆಸ್ ಇಟ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಎಷ್ಟು ಸಾಥ್ ಕೊಡ್ತಾ ಇದೆ ಅಂದರೆ ನನ್ನೊಬ್ರು ಫಾಲೋ ಮಾಡ್ತಾ ಇರ್ತಾರೆ. ಈ ಥರ ಫುಲ್ಲು ತುಂಬಾ ಒಂದು ಒಳ್ಳೆ ಟೀಮು, ಒಳ್ಳೆ ಕಾರ್ತಿಕ್, ಒಳ್ಳೆ ಕ್ಯಾಮ್ರಾಮ್ಯಾನು, ಅದ್ಭುತವಾದಂಥ ಲೊಕೇಶನ್ಸು, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಜೆ ಸಿನೇ ಕಾರಣ. ನಿಜವಾಗ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಂದು ನೀಟ್ ಸಿನಿಮಾ, ಒಂದು ಅಂಡರ್ ವರ್ಲ್ಡಲ್ಲಿ ನಮ್ಮ ಪ್ರೇಮ್ ಸರ್ ಹೇಳ್ದಂಗೆ ಫಸ್ಟು ಓಮ್ ಬರುತ್ತೆ. ಓಮ್ಗೂ ನಾನೇ ಫೈಟ್ ಮಾಸ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಿವಣ್ಣ ಅವ್ರಿಗೆ ಒಂದು ಲಾಂಗ್ ಇಟ್ಕೊಂಡು ಒಂದು ವಾಕಿಂಗ್, ಉಪೇಂದ್ರ ನಾವು ಅಲ್ಲಿ ಶಾರ್ಟ್ ಕಂಪೋಸ್ ಮಾಡಿದ್ವಿ. ಶಿವಣ್ಣ ಒಂದು ಲಾಂಗ್ ಎತ್ಕೊಂಡು ವಾಕಿಂಗ್ ಬರಬೇಕು, ಬನ್ನಿ ನಿಮ್ಮ ಸ್ಟೈಲಲ್ಲಿ ಹೆಂಗೆ ಅಂದಾಗ ಶಿವಣ್ಣ ಸುಮ್ಮನೆ ಹಂಗೆ ಬಂದರು. ಆ ಸ್ಟೈಲೇ ನಿಜವಲ್ಲೂ ಇದುವರೆಗೂ ಅದು ಯಾರು ಕಾಪಿ ಮಾಡೋಕ್ಕಾಗಿಲ್ಲ, ಮುಂದೆ ಶೋಲ್ಡ್ರು ಇದು ನನಗೆ ಸುಮಾರು ಕಡೆ ತೋರಿಸ್ತಾ ಇರ್ತೀನಿ ನನ್ನ ಆ್ಯಕ್ಷನ್ಸಲ್ಲಿ ಈ ಥರ. ಸೊ ಒಂದು ಅಲ್ಟಿಮೇಟ್ ಕೆಲವು ಮೂವಿಗಳು ಎವರ್ ಗ್ರೀನ್ ನಂಗೆ ಸ್ಟ್ಯಾಂಡ್ ಆಗ್ಬಿಡ್ತವೆ. ಸೊ ಆ ಥರ ಒಂದು ಜೆ ಸಿ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಲಿ. ನಮ್ಮ ಪ್ರಖ್ಯಾತ್ ಭಾಳನೇ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಪ್ರಖ್ಯಾತ್ ಅವ್ರದ್ದು. ಸೊ ಇಡೀ ಆರ್ಟಿಸ್ಟ್ಗಳಿಂದ ಹಿಡಿದು ಇಡೀ ಟೆಕ್ನಿಷಿಯನ್ಸು ಫೈರಲ್ಲಿ ಕೆಲಸ ಮಾಡಿದ್ರು. ಸೊ ಟೋಟಲ್ ಈ ಸಿನಿಮಾ ನಮ್ಮ ಕನ್ನಡ ಜನತೆ ಮೆಚ್ಕೊಂಡು ಸೂಪರ್ ಡೂಪರ್ ಹಿಟ್ ಮಾಡಲಿ. ನಮ್ಮ ಡಾಲಿ ಧನಂಜಯ ಅವ್ರಿಗೆ ಈ ಥರ ಒಂದು 10 ಸಿನಿಮಾಗಳು ಮಾಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಅವ್ರು ಪರಿಚಯ ಮಾಡೋದಕ್ಕೆ ಧೈರ್ಯ ತೊಗೊಂಡು ಈ ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಟು ಡಾಲಿ ಸರ್. ಭಾಳ ಖುಷಿ ಆಯಿತು. ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ. ಜಯರಾಮ್ ಒಂದು ಅದ್ಭುತವಾದಂಥ ಡೈರೆಕ್ಟ್ ಆಗಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.